ಪ್ರೈಸ್ ದ ಲಾರ್ಡ್. ಪ್ರಿಯ ಸ್ನೇಹಿತರೆ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನ ಓದುವಾಗ ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ. ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನು ಎಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವಂತಹ ಬಾಲಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲಹಿರಿ ಎಂಬುದಾಗಿ ಪ್ರಿಯರೇ. ಕೆಲವು ತಂದೆಯಂದರು ಯಾವಾಗಲೂ ಕೂಡ ಮಕ್ಕಳ ವಿಷಯದಲ್ಲಿ ಬೈತಾನೆ ಇರ್ತಾರೆ ಪ್ರಿಯರೇ. ಅದು ಒಳ್ಳೇದು ಮಾಡಲಿ ಕೆಟ್ಟದನ್ನು ಮಾಡಲಿ, ಆಗ ಮಕ್ಕಳ ಮನಸ್ಸಲ್ಲಿ ಮೂಡುತ್ತೆ, ನನ್ನ ತಂದೆ ಯಾವಾಗಲೂ ಕೂಡ ನಾನು ಬೈತಾನೆ ಇರ್ತಾನೆ, ಮನೆಗೆ ಹೋಗೋದು ಬೇಡದಂತ ಹೇಳಿ ಅವನು ಹೊರಗಡೆನೆ ತಿರುಗ್ತಾ ಇರ್ತಾನೆ ಪ್ರಿಯರೇ. ಆತ್ಮೀಯ ತಂದೆ ಅಂದರೆ ಆ ರೀತಿಯಾಗಿ ಮಾಡಬೇಡ್ರಿ. ನಿಮ್ಮ ಮಕ್ಕಳನ್ನ ಪ್ರೀತಿಸಿರಿ, ನಿಮ್ಮ ಮಕ್ಕಳೊಟ್ಟಿಗೆ ಸಂತೋಷದ ಕ್ಷಣಗಳನ್ನ ಕಳೆಯಿರಿ ಪ್ರಿಯರೇ. ತಪ್ಪು ಮಾಡಿದಾಗ ಅವ್ರನ್ನ ತಿದ್ದಿರಿ, ಸರಿ ಮಾಡ್ರಿ, ಅದು ನಿಮ್ಮ ಜವಾಬ್ದಾರಿ. ಆದರೆ ಯಾವಾಗಲೂ ಕೂಡ ಬೈಯುವಂಥದ್ದು ಒಳ್ಳೆಯದಲ್ಲ ಪ್ರಿಯರೇ. ಅಷ್ಟು ಮಾತ್ರವಲ್ಲ, ನಿಮ್ಮ ಮಕ್ಕಳೊಟ್ಟಿಗೆ ಅನ್ಯಾಯವಾಗಿ ನಡೆದುಕೊಳ್ಳುವುದಾಗ್ಲಿ, ಕಠಿಣವಾಗಿ ತೀರ್ಮಾನ ಮಾಡಿಕೊಳ್ಳುವುದಾಗ್ಲಿ, ಇಲ್ಲವೇ ಪಕ್ಷಪಾತದಿಂದ ಪ್ರೀತಿಸುವುದಾಗ್ಲಿ ಮಾಡಬೇಡ್ರಿ. ನಿಮ್ಮ ಮಕ್ಕಳಿಗೆ ಶಿಸ್ತು ಅವಶ್ಯಕತೆ, ಆದರೆ ಆ ಶಿಸ್ತು ಕಠಿಣವಾಗಿರುವುದಕ್ಕಿಂತ ಪ್ರೀತಿಯಿಂದ ಮಾಡುವಂಥದ್ದು ಒಳ್ಳೆಯದು ಪ್ರಿಯರೇ. ಅಷ್ಟು ಮಾತ್ರವಲ್ಲ, ದೇವರಿಗೆ ಮೆಚ್ಚುಗೆಯಾಗಿರುವಂಥ ಬಾಲೋಪದೇಶವನ್ನು ಕಲಿಸಿಕೊಡ್ರೆ, ಬಾಲ್ಯದಲ್ಲೇ ನಿಮ್ಮ ಮಕ್ಕಳಿಗೆ ದೇವರ ವಾಕ್ಯಗಳನ್ನು ಓದುವಂಥ ವಿಷಯವನ್ನು ಕಲಿಸಿಕೊಡ್ರೆ, ಪ್ರಾರ್ಥಿಸುವುದನ್ನು ಕಲಿಸಿಕೊಡ್ರೆ, ಆರಾಧನೆ ಮಾಡುವುದನ್ನು ಕಲಿಸಿಕೊಡ್ರೆ, ಇತರಿಗೆ ಸಹಾಯ ಮಾಡುವಂಥ ಗುಣಗಳನ್ನು ನಿಮ್ಮ ಮಕ್ಕಳ ಹೃದಯಗಳಲ್ಲಿ ಪ್ರತಿಬಿಂಬಿಸಬೇಕು ಪ್ರಿಯರೇ. ಆದ್ದರಿಂದ ನಿಮ್ಮ ಮಕ್ಕಳ ವಿಷಯದಲ್ಲಿ ಯಾವಾಗಲೂ ಕೂಡ ನೀವು ನ್ಯಾಯವಾಗಿ ನಡೆದುಕೊಳ್ಳುವುದಾದರೆ ನಿಮ್ಮ ಮಕ್ಕಳು ನಿಮಗೆ ಯಾವಾಗಲೂ ಕೂಡ ಗೌರವವನ್ನು ಮತ್ತು ಕೀರ್ತಿಯನ್ನು ತರುವಂಥವರಾಗಿರ್ತಾರೆ ಪ್ರಿಯರೇ.